ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಕೊಟೈರಲ್ ಕ್ರೀಮ್ ಬಗ್ಗೆ. ಕೊಟೈರಲ್ ಕ್ರೀಮ್ ಅಂದ್ರೆ ಏನು, ಅದನ್ನ ಡಾಕ್ಟರ್ ನಿಮ್ಗೆ ಯಾಕೆ ಬರೆದು ಕೊಡ್ತಾರೆ, ಅದ್ರ ಒಳಗಡೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತಾವು, ಯಾವ ರೀತಿ ನೀವು ಈ ಕ್ರೀಮ್ ಬಳಸಬಹುದು, ಇದನ್ನ ಹಚ್ಕೊಂಡ್ರೆ ನಿಮ್ಗೆ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ, ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ಸೊ ನೋಡ್ರಿ, ಕೊಟೈರಲ್ ಕ್ರೀಮ್ ಏನಿದೆ ಇದು ಒಂದು ಅಲೋಪತಿ ಕ್ರೀಮ್ ರೀ. ಸೊ ಈ ಕ್ರೀಮು ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ಒಂದೇ ಸಮಸ್ಯೆ ಏನಪ್ಪಾ ಅಂದ್ರ ನಿಮ್ಗ ಡ್ರೈ ಸ್ಕಿನ್ ಸಮಸ್ಯೆ ಐತಂದ್ರ, ನಿಮ್ ತ್ವಚ ಬಹಳ ಜಾಸ್ತಿ ಒಣಗಿರ್ತಿರ್ತೈತಪ್ಪ, ಯಾವಾಗ ನೋಡಿದ್ರು ಬಹಳ ಜಾಸ್ತಿ ಡ್ರೈ ಇದೆ. ಸೊ ನೋಡ್ರಿ, ಅದ್ರ ಸಂಬಂಧ ಇದನ್ನ ಯೂಸ್ ಮಾಡ್ಲಾಗ್ತೈತ್ರಿ. ಸೊ ನೋಡ್ರಿ, ನಿಮ್ ಮೈ ಒಳಗ ಯೂರಿಯಾ ನೋಡ್ರಿ ಒಂದು ನ್ಯಾಚುರಲ್ ಮಾಯಿಶ್ಚರೈಸರ್ ರೀ. ಅದು ನಮ್ ತ್ವಚ ಒಳಗ ನ್ಯಾಚುರಲಿ ಇರ್ತೈತಿ. ನಮ್ ತ್ವಚ ಒಳಗ ಯಾವಾಗ ಯೂರಿಯಾ ಲೆವೆಲ್ ಕಡಿಮೆ ಆಗ್ತೈತಿ ನೋಡ್ರಿ, ನಾರ್ಮಲ್ ಕಿಂತ ಕಡಿಮೆ ಆಗ್ತೈತಲ್ಲ, ಆವಾಗ ನಮ್ ತ್ವಚ ಬಹಳ ಜಾಸ್ತಿ ಡ್ರೈ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ. ಸೊ ಈ ಕ್ರೀಮ್ ಒಳಗ ನೋಡ್ರಿ ಯೂರಿಯಾ ಒಂದು ಕಂಟೆಂಟ್ ಇರ್ತೈತಿ. ಸೊ ಅದ್ರ ಸಂಬಂಧ ನಿಮ್ ತ್ವಚದಾಗ ಬಹಳ ಜಾಸ್ತಿ ಡ್ರೈನೆಸ್, ರಫ್ನೆಸ್ ಸಮಸ್ಯೆ ಐತಂದ್ರ ಅದನ್ನ ಈ ಕ್ರೀಮು ಗುಣಪಡಿಸ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಸೊ ಇದು ಕ್ರೀಮದು ಮೇನ್ ಕಂಟೆಂಟ್ ಏನದ್ರೊಳಗೆ ಏನೇನ್ ಇರ್ತಾವ. ಸೊ ನೋಡ್ರಿ, ಒಂದೇದ್ದು ಯೂರಿಯಾ. IP ಇಂಡಿಯನ್ ಫಾರ್ಮಕೋಪಿಯ ಪ್ರಕಾರ 12% ವೇಟ್ ಏನಿರ್ತೈತಿ ಕ್ರೀಮದ್ದು, ಅದ್ರೊಳಗೆ 12% ಯೂರಿಯಾ ಇರ್ತೈತಿ. ಅದನ್ನ ಬಿಟ್ಟು ಉಳಿದಿದ್ದು ಲ್ಯಾಕ್ಟಿಕ್ ಆಸಿಡ್ 6% ವೇಟ್, ಗ್ಲಿಸರಿನ್ 3% ವೇಟ್, ಅಮೋನಿಯಂ ಕ್ಲೋರೈಡ್ 0.5% ವೇಟ್, ಪೊಟ್ಯಾಸಿಯಂ ಕ್ಲೋರೈಡ್ 0.5% ವೇಟ್, ಸೋಡಿಯಂ ಕ್ಲೋರೈಡ್ 0.5% ವೇಟ್, ಕ್ಯಾಲ್ಸಿಯಂ ಲ್ಯಾಕ್ಟೈಡ್ 0.5% ವೇಟ್, ಮೆಗ್ನೀಷಿಯಂ ಕ್ಲೋರೈಡ್ 0.3% ವೇಟ್ ಟೋಟಲ್ ಕ್ರೀಮ್ ವೇಟ್ ಇದ್ರೆ, ಮತ್ತ ಲಾಸ್ಟಿಗೆ ಸೋಡಿಯಂ ಡೈಹೈಡ್ರೋಜನ್ ಫಾಸ್ಫೇಟ್ ಡೈಹೈಡ್ರೇಟ್ 0.5% ವೇಟ್ ನ ಇರ್ತೈತ್ರಿ ಟೋಟಲ್ ಕ್ರೀಮ್ ವೇಟ್ ಇದ್ದು. ಅದನ್ನ ಬಿಟ್ಟು ಉಳಿದಿದ್ದ ಇರ್ತೈತಿ ನೋಡ್ರಿ, ಎಲ್ಲಾ ಬೇಸ್ ಇರ್ತೈತ್ರಿ. ಅವಶ್ಯಕತೆ ಅನುಸಾರ ಬೇಸ್ ಉಪಯೋಗ ಮಾಡಿರ್ತಾರ. ಸೊ ಎಲ್ಲಿ ಯಾವ ರೀತಿ ಕ್ರೀಮ್ ನೀವು ಸ್ಟೋರ್ ಮಾಡ್ಬೇಕಂದ್ರೆ ನೋಡ್ರಿ, 25°C ಒಳಗ ಈ ಕ್ರೀಮ್ ನೀವು ಸ್ಟೋರ್ ಮಾಡಬೇಕು. ಸೊ ನಿಮ್ ಮನ್ಯಾಗ ನಾರ್ಮಲ್ ತಾಪಮಾನ ಈ ಕ್ರೀಮ್ ನೀವು ಇಡಬಹುದು, ಫ್ರಿಜ್ ನಾಗ ಇಡೋ ಅವಶ್ಯಕತೆ ಇಲ್ರಿ. ಈಗ ಹೇಳ್ಕೊಡ್ತೀನಿ ಇದ್ರ ಇಂಡಿಕೇಶನ್ಸ್ ಬಗ್ಗೆ, ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರಂತ. ಒಂದೇ ಸಮಸ್ಯೆ ಯಾಕಂದ್ರೆ ನಾನು ನಿನ್ನೆಗ ಎಲ್ಲ ತಿಳಿಸ್ಬಿಟ್ಟಿನಿ, ಡ್ರೈ ಸ್ಕಿನ್, ನಿಮ್ ತ್ವಚ ಬಹಳ ಜಾಸ್ತಿ ಒಣಗಿರ್ತೈತಪ್ಪ, ಬಹಳ ಉಗುರ್ ತಗೊಂಡ್ ಹಿಂಗ್ ಮೂಡಿಸ್ಬಿಟ್ರ ಅಲ್ಲೇ ಕಲ್ಲಿನ ಕೂತು ಬಿಡ್ತೈತಿ, ಬಹಳ ಜಾಸ್ತಿ ಡ್ರೈನೆಸ್ ಆಗ ಕೂತೈತಿ ಅಂದ್ರ ಅದನ್ನ ಸಮಸ್ಯೆನ ಗುಣಪಡಿಸಿ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರೆ. ಮತ್ತ ಎರಡನೇ ಸಮಸ್ಯೆ ಏನಪ್ಪಾ ಅಂದ್ರ ಹೈಪರ್ ಕ್ಯಾರೋಟೋಟಿಕ್ ಸ್ಕಿನ್ ಅಂತಾರ್ರಿ. ಹಿಂಗಂದ್ರೆ ಏನ್ ನೋಡ್ರಿ, ಈಗ ನಿಮ್ ಮೈಯಾಗ ತ್ವಚ ಏನಿರ್ತೈತಿ ಯಾವಾಗ್ಲೂ ಮೃದಿರ್ಬೇಕು, ಆದ್ರೆ ನಿಮ್ ಮೈಯಾಗ ಕೆಲವೊಂದಿಷ್ಟು ಭಾಗದಾಗ ತ್ವಚ ಏನಿರ್ತೈತಿ ಅಗರ್ಕ ಹೋಗ್ತಾ 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 ದಪ್ಪ ಆಗ್ಬಿಡ್ತೈತ್ರಿ. ದಪ್ಪ ಆಗಿರ್ತೈತಲ್ಲ, ಆ ಸಮಸ್ಯೆಯನ್ನು ಅಲ್ಲಿ ಕೂಡ ಇದನ್ನ ಯೂಸ್ ಮಾಡ್ಲಾಗ್ತೈತಿ. ಆ ಸಮಸ್ಯೆ ನಿಮ್ ಕೈಯಾಗಿರ್ಬೋದು, ಕಾಲಾಗಿರ್ಬೋದು, ಬಾಯಾಗಿರ್ಬೋದು, ನಿಮ್ಮ ಮೂಗ್ ಮೇಲೆ ಆಗಿರ್ಬೋದು, ನಿಮ್ಮ ಉಗುರ ಆಗಿರ್ಬೋದು, ಅಲ್ಲೇನ್ರ ಸಮಸ್ಯೆ ಆಗಾಕುಂತೈತಂದ್ರ ಅದನ್ನ ಕೂಡ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ ಮೈಯಾಗ ಬಹಳ ಜಾಸ್ತಿ ಅಂದ್ರೆ ಸ್ವಲ್ಪ ಇಚ್ಚಿಂಗ್ ಕೆರ್ತ ಆಗಾಕುಂತೈತಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ, ಇಲ್ಲ ಸಾಮಾನ್ಯ ತಿಳಿಸ್ಬೇಕಂದ್ರ ನಿಮ್ಮ ಕೈ ಕಾಲು ಒಡೆಯಾಕುಂತಾವಂದ್ರ, ಇಲ್ಲ ಪಾದ ನನ್ ಕಾಲು ಯಾಕ ಒಡ್ದಂಗ ಆಗ್ಯಾವ ನೀರಾಗ ಕೆಲಸ ಮಾಡ್ಬೇಡ ಅಂತಿರಲ್ಲ, ಸೊ ಅದನ್ನ ಕೂಡ ಸಮಸ್ಯೆ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರ್ರಿ. ಇಲ್ಲ ನಿಮ್ ಕೈ ಬಹಳ ಚರ್ಮ ಸುಲಿಯಾಕ ಕುಂತ ಬಿಟ್ಟಿರ್ತೈತಿ ನೋಡ್ರಿ, ನೀರಾಗ ಕೆಲಸ ಮಾಡಿ ಹೆಣ್ಮಕ್ಳು ಎಲ್ಲ ಕೈ ಸುಲಿಯಾಕ ಕುಂತಿರ್ತಾವಲ್ಲ, ಅದನ್ನ ಕೂಡ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರ್ರಿ. ಈಗ ಹೇಳ್ಕೊಡ್ತೀನಿ ಯಾವ ರೀತಿ ನೀವು ಈ ಕ್ರೀಮ್ ಉಪಯೋಗ ಮಾಡಬಹುದು. ಸೊ ನೋಡ್ರಿ, ಒಂದೇದ್ದು ಯಾವ ಪಾರ್ಟ್ನಾಗ ನೀವು ಕ್ರೀಮ್ ಹಚ್ಕೋಬೇಕನ್ನ ಅಂತೀರಿ, ಮೊದ್ಲ ಆ ಪಾರ್ಟ್ವನ್ನು ಉಗುರು ಬೆಚ್ಚ ನೀರು ಇಲ್ಲ ನಾರ್ಮಲ್ ನೀರ್ ಜೊತೆಗೆ ಚಂದಾಗ ತೊಳ್ಕೊಂಡ್ಬಿಡ್ರಿ. ತೊಳ್ಕೊಂಡ್ ಆದ್ಮೇಲೆ ಆ ಪಾರ್ಟ್ ಎಲ್ಲಿ ನೀವು ಇದನ್ನ ಸ್ವಚ್ಛ ತೊಳ್ಕೊಂಡಿರಿ ಅದನ್ನ ಮೆತ್ತಂಟ ಅವತ್ಕೊಂಡು ಚಂದಾಗ ಒರ್ಸ್ರಿ. ಮೇಕ್ ಶೋರ್ ಮಾಡ್ರಿ ಆ ಪಾರ್ಟ್ ಮೇಲೆ ನೀರಿನ ಅವಶೇಷ ಏನು ಉಳಿದಿಲ್ಲ ಅಂತ. ಅದಾದ್ಮೇಲೆ 5-10 ನಿಮಿಷ ಗ್ಯಾಪ್ ತೋರಿ. ಅದಾದ್ಮೇಲೆ ಕ್ರೀಮ್ ಏನಿದೆ ನಿಮ್ಮ ಕೈ ಒಳಗ್ ತಗೊಂಡು ಚಂದಾಗ ಯಾವ ಪಾರ್ಟ್ನ ಹಚ್ಕೋಬೇಕನ್ನೋ ನೋಡ್ರಿ, ಅಲ್ಲಿ ಹಚ್ಕೊಂಡು ಕೆಲವೊಂದಿಷ್ಟು ಸೆಕೆಂಡ್ಸ್ ಅಲ್ಲಿ ಚಂದಾಗ ಮಸಾಜ್ ಮಾಡ್ರಿ. ಆ ಕ್ರೀಮ್ ಏನಿದೆ ನೋಡ್ರಿ ನಿಮ್ ತ್ವಚ ಒಳಗ ಅಬ್ಸರ್ವ್ ಆಗ್ಬೇಕು, ಅಲ್ಲೇ ಅದು ತ್ವಚ ಅಬ್ಸರ್ವ್ ಮಾಡ್ಕೋಬೇಕ್ರಿ. ಆ ರೀತಿ ಕೆಲವೊಂದಿಷ್ಟು ಸೆಕೆಂಡ್ ಮಸಾಜ್ ಮಾಡ್ರಿ. ಸೊ ಈ ರೀತಿ ನೀವು ಇದನ್ನ ಕ್ರೀಮ್ ಹಚ್ಕೋಬಹುದು. ಈ ಕ್ರೀಮ್ ನೋಡ್ರಿ ನೀವು ದಿನಕ್ಕೆ 1 ಹೊತ್ತು 2 ಹೊತ್ತು ಕೂಡ ಉಪಯೋಗ ಮಾಡಬಹುದು. ಯಾವ ಅಫೆಕ್ಟೆಡ್ ಪಾರ್ಟ್ ಇರ್ತೈತಿ ಇದನ್ನ ಹಚ್ಕೊಂಡ್ರೆ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ? ಸೊ ನೋಡ್ರಿ, ಕೆಲವೊಂದಿಷ್ಟು ಕಂಡೀಷನ್ಸ್ನಾಗ, ಎಲ್ಲರಿಗೆ ಅಲ್ಲ, ಕೆಲವೊಂದಿಷ್ಟು ಕಂಡೀಷನ್ಸ್ನಾಗ ಯಾರು ಇದನ್ನ ಹಚ್ಕೊಂಡಿರ್ತಾರ ನೋಡ್ರಿ, ಆ ಪಾರ್ಟ್ನಾಗ ತ್ವಚ ಸ್ವಲ್ಪ ಮ್ಯಾಲಿನ ಪರ್ತ ಇರ್ತೈತಿ, ಕೆಂಪಾಗ್ಬಿಡ್ತೈತಿ, ರೆಡ್ನೆಸ್ ಬಂದ್ಬಿಡ್ತೈತಿ.
ಯಾರು ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ನಾನು ನಿಮ್ಗೆ ಆಲ್ರೆಡಿ ತಿಳಿಸಿದೀನಿ. ಯಾವುದೇ ಇಂಗ್ರೀಡಿಯೆಂಟ್ ಅಂತ ನಿಮ್ಗೆ ಅಲರ್ಜಿ ಇತ್ತಂದ್ರೆ ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನಿಮ್ಗೆ 145 ರೂಪಾಯಿ, 145 ರುಪೀಸ್ನಾಗ 75 ಗ್ರಾಮ್ ಕ್ರೀಮ್ ಸಿಗ್ತೈತ್ರಿ. ಕೊಟೈರಲ್ ಕ್ರೀಮ್ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಕೆಂಪನ್ ಬಟನ್ ಕಾಣತ್ತೈತಿ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಾ ಮುಂದೆ ಹಾಕೋ ಎಲ್ಲಾ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವ್ರಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ ಅವ್ರ ಜೊತೆಗೆ ನೀವು ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಸಲಹೆ ಇರ್ಲಾರ್ದ ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ಆಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.